ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮಂಡ್ಯ ಲೋಕಸಭೆಗೆ ನಿಖಿಲ್ ಕುಮಾರಸ್ವಾಮಿಯೇ ಅಭ್ಯರ್ಥಿ ಅನ್ನುವಂಥದ್ದನ್ನ ಈಗ ಜೆಡಿಎಸ್ ನಾಯಕರು ಹೇಳ್ತಾ ಇದ್ದಾರೆ. ಈಗಾಗಲೇ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನು ತೀರ್ಮಾನ ಮಾಡಲಾಗಿದೆ. ಮೈಸೂರಿನಲ್ಲಿ ಸಚಿವ ಸಾರಾ ಮಹೇಶ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊಡಗು ಹಾಗೆ ಮೈಸೂರು ಕ್ಷೇತ್ರದಿಂದ ಎಚ್.ಡಿ. ದೇವೇಗೌಡರು ಕಣಕ್ಕಿಳಿಬೇಕು ಅಂತ ಒತ್ತಾಯ ಬರ್ತಾ ಇದೆ ಕಾರ್ಯಕರ್ತರಿಂದ. ದೇವೇಗೌಡರು ಸ್ಪರ್ಧಿಸಬೇಕು ಅಂತ ಕಾರ್ಯಕರ್ತರು ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಅದರ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ ಅಂತ ಮೈಸೂರಿನಲ್ಲಿ ಸಾರಾ ಮಹೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ಮೈಸೂರಿನಿಂದ ಸ್ಪರ್ಧಿಸುವ ಇಂಗಿತವನ್ನು ನಿಖಿಲ್ ಕುಮಾರಸ್ವಾಮಿ ವ್ಯಕ್ತಪಡಿಸಿದರು. ಜೆಡಿಎಸ್ನ ಸಮಾವೇಶದಲ್ಲಿ ಸಾಕಷ್ಟು ಮೊದಲನೇ ಬಾರಿಗೆ ನಾನು ರಾಜಕೀಯ ಪ್ರವೇಶ ಮಾಡ್ತಾ ಇದ್ದೀನಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡಿದ್ರು. ದೊಡ್ಡದಾದಂತಹ ಒಂದು ಭಾಷಣವನ್ನು ಕೂಡ ಮಾಡಿ, ಆದರೆ ಈಗ ಅಧಿಕೃತವಾಗಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸ್ತಾ ಇದ್ದಾರೆ ಅಂತ ಸಚಿವ ಸಾರಾ ಮಹೇಶ್ ಹೇಳಿದ್ದಾರೆ. ಇದು ಒನ್ ಸೈಡೆಡ್ ಅಂತನಾ ಅಥವಾ ಮೈತ್ರಿ ಅಭ್ಯರ್ಥಿಯನ್ನ ಕನ್ಫರ್ಮ್ ಮಾಡಿದ್ದಾರಾ ಅನ್ನೋದು ಇನ್ನೂ ಕೂಡ ಅಧಿಕೃತ ಆಗಬೇಕಾಗಿದೆ. ಆದರೆ ಸಾರಾ ಮಹೇಶ್ ಸಚಿವರು ಹೇಳೋ ಪ್ರಕಾರ ಇದರ ಬಗ್ಗೆ ಅಂದರೆ ಇನ್ನು ದೇವೇಗೌಡರ ವಿಚಾರದ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ. ಮೈಸೂರು ಹಾಗೆ ಕೊಡಗು ಲೋಕಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧಿಸುವಂತಹ ಇಂಗಿತ ಇದೆ. ಆದರೆ ಕಾರ್ಯಕರ್ತರು ಸಾಕಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ನಿಖಿಲ್ ಅವರ ಬಗ್ಗೆ ಕನ್ಫರ್ಮ್ ಆಗಿದೆ, ಅವರು ಮೈಸೂರಿನಿಂದಲೇ ಸ್ಪರ್ಧೆ ಮಾಡ್ತಾರೆ. ಮಂಡ್ಯ ಲೋಕಸಭೆಗೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಮಂಡ್ಯದಿಂದ ಅಂತ ಮೈಸೂರಿನಲ್ಲಿ ಹೇಳಿದ್ದಾರೆ. ಈ ಬಗ್ಗೆ ಈಗಾಗಲೇ ತೀರ್ಮಾನ ಮಾಡಲಾಗಿದೆ ಅಂತ ಮೈಸೂರಿನಲ್ಲಿ ಸಚಿವ ಸಾರಾ ಮಹೇಶ್ ಹೇಳಿದ್ದಾರೆ. ಮೈಸೂರಿನ ಮಾನ್ಯ ಮುಖ್ಯಮಂತ್ರಿಗಳ ಅಭಿನಂದನಾ ಸಭೆಯಲ್ಲಿ ನಮ್ಮೆಲ್ಲರ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರು ಸಾಹೇಬರು ಮತ್ತೆ ನಿಖಿಲ್ ಕುಮಾರಸ್ವಾಮಿರವ್ರನ್ನ ಮೈಸೂರಿನ ಲೋಕಸಭಾ ವ್ಯಾಪ್ತಿಯ ಅಭ್ಯರ್ಥಿ ಆಗಬೇಕು ಅಂತೇಳಿ ಕೆಲವು ಸ್ನೇಹಿತರು, ಅಭಿಮಾನಿಗಳು, ಕಾರ್ಯಕರ್ತರು, ಮುಖಂಡರು ಒತ್ತಾಯವನ್ನು ಮಾಡಿದ್ದಾರೆ. ಆದರೆ ಮಂಡ್ಯ ಲೋಕಸಭಾ ವ್ಯಾಪ್ತಿಯ ಅಭ್ಯರ್ಥಿಯಾಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಕಾರ್ಯಕರ್ತರ ಹಿತದೃಷ್ಟಿಯಿಂದ, ಈ ಲೋಕಸಭಾ ವ್ಯಾಪ್ತಿಯ ಜನರ ಹಿತದೃಷ್ಟಿಯಿಂದ, ಈ ಲೋಕಸಭಾ ವ್ಯಾಪ್ತಿಯ ಮುಂದಿನ ಅಭಿವೃದ್ಧಿಯ ದೃಷ್ಟಿಯಿಂದ ನಿಖಿಲ್ ಕುಮಾರಸ್ವಾಮಿರವರೇ ನಮ್ಮ ಅಧಿಕೃತ ಅಭ್ಯರ್ಥಿಯಾಗಿರ್ತಾರೆ. ಎಸ್, ನಮ್ಮ ಮೈಸೂರಿನ ಪ್ರತಿನಿಧಿ ಸುರೇಶ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸುರೇಶ್, ಈಗಾಗಲೇ ಮಂಡ್ಯದಲ್ಲಿ ಯಾರು ಅಭ್ಯರ್ಥಿ ಅನ್ನುವಂತಹ ಹೆಸರುಗಳು ಇನ್ನು ಕೇಳಿ ಬರ್ತಾ ಇರೋದ್ರ ಹಿನ್ನೆಲೆಯಲ್ಲೇ ಆಗಲೇ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಫೈನಲ್ ಆಗಿದ್ದಾರೆ ಅಂತ ಸಚಿವರು ಮಾತ್ರ ಹೇಳಿದ್ದಾರೆ. ಅಧಿಕೃತನ ಇದು ಹೇಗೆ ಅಂತ? ಒಂದು ರೀತಿಯಲ್ಲಿ ದೇವೇಗೌಡರು ಒಂದು ರಾಜಕೀಯ ಪಗಡೆಯಾಟ ಈಗ ತಾನೇ ಶುರು ಮಾಡಿದರೆ ಗುರುಪ್ರಸಾದ್. ಯಾಕೆ ಅಂತಂದ್ರೆ ಈಗಾಗಲೇ ನಿನ್ನೆಯಷ್ಟೇ ಮೈಸೂರಿನಲ್ಲಿ ಒಂದು ಕನ್ಫ್ಯೂಷನ್ ಹೇಳಿಕೆಯನ್ನ ಜಿ.ಡಿ. ದೇವೇಗೌಡರಿಂದ ಕೊಡಿಸಿದ್ರು. ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮೈಸೂರಿಗೆ ಕಳಿಸ್ಕೊಡಿ, ನಾವು ಗೆಲ್ಲಿಸ್ಕೊಡ್ತೇವೆ ಅನ್ನೋ ಒಂದು ರಾಜಕೀಯ ಪಗಡೆಯಾಟವನ್ನ ಶುರು ಮಾಡ್ತಾರೆ. ಇವತ್ತು ಸಾರಾ ಮಹೇಶ್ ಅವರು ಅದೇ ಮೈಸೂರಿನ ಮತ್ತೊಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಸ್ಪರ್ಧೆ ಈಗಾಗಲೇ ಫೈನಲ್ ಆಗಿದೆ, ಅದು ಮಂಡ್ಯ ಕ್ಷೇತ್ರದಿಂದ ಅನ್ನೋ ಒಂದು ಮಾತುಗಳನ್ನ ಹೇಳ್ತಿದ್ದಾರೆ. ಅಂದ್ರೆ ಎಲ್ಲವೂ ಕೂಡ ಒಂದು ಪ್ಲಾನ್ ಆಗಿ ಇದು ಮಾಡ್ಕೋತಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದ್ರೆ ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ಮೈಸೂರು ಮತ್ತೆ ಮಂಡ್ಯ ಏನಿದೆ, ಎರಡೂ ಕ್ಷೇತ್ರಗಳು ಕೂಡ ಜೆಡಿಎಸ್ ಅನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಇರುವಂತದ್ದು. ಯಾಕೆಂದ್ರೆ ಮೈಸೂರು ಭಾಗದಲ್ಲಿ ಈಗಾಗಲೇ 2 ಸಚಿವರಿದ್ದಾರೆ, ಜೊತೆಗೆ ಮಂಡ್ಯದಲ್ಲಿ 7 ಶಾಸಕ ಸ್ಥಾನವನ್ನು ಕೂಡ ಅವರೇ ಪಡ್ಕೊಂಡಿದ್ದಾರೆ. ಹಾಗಾಗಿ ಹಳೆ ಮೈಸೂರು ಭಾಗವನ್ನ ಭದ್ರಪಡಿಸ್ಕೊಂಡ್ರೆ ನಮ್ಮ ಒಂದು ಪಕ್ಷವು ಕೂಡ ಬಲವರ್ಧನೆ ಆಗುತ್ತೆ ಅಂತೇಳಿ. ಆದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಈಗಷ್ಟೇ ವಿಜಯಶಂಕರ್ ಅವ್ರನ್ನ ಕರ್ಕೊಂಡು ಬರ್ಬೇಕು ಅಂತ ಚಿಂತನೆಯಲ್ಲಿದೆ. ಸೊ ಅವರ ಆಸೆಗೂ ಒಂದು ರೀತಿಯಲ್ಲಿ ತಣ್ಣೀರನ್ನ ಒಂದು ಎರಚಿರುವಂತದ್ದು. ಆದ್ರೆ ಸಚಿವರು ಇವತ್ತು ಕೊಟ್ಟಿರುವಂತಹ ಹೇಳಿಕೆ ನೋಡೋದಾದ್ರೆ ಒಂದು ರೀತಿಯಲ್ಲಿ ಎಲ್ಲವೂ ಫೈನಲ್ ಆಗಿದೆ. ಅಂದ್ರೆ ಜೆಡಿಎಸ್ ನ ಒಂದು ಸಭೆಯಲ್ಲಿ ಈಗಾಗಲೇ ಎಲ್ಲವೂ ಕೂಡ ಫೈನಲ್ ಆಗಿದೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿಯನ್ನ ಮಂಡ್ಯದಿಂದ ಇಳಿಸ್ಬೇಕು, ಅಲ್ಲಿ ತೀವ್ರವಾದಂತ ಏನಾದ್ರೂ ಇಲ್ಲ ಬೇಡ ಅಂತೇಳಿ ಈ ರೀತಿಯಾದಂತ ಮಾತುಗಳು ಕೇಳಿ ಬಂದ್ರೆ ಅವ್ರನ್ನ ಮೈಸೂರಿಗೆ, ಅಂದ್ರೆ ಎರಡು ಕಡೆಯಲ್ಲೂ ಕೂಡ, ಅಂದ್ರೆ ಒಂದ್ ಕಡೆ ಮಂಡ್ಯ ಮತ್ತೊಂದು ಮೈಸೂರು, ಎರಡು ಕಡೆಯಲ್ಲಿ ಒಂದು ಕಡೆ ನಿಲ್ಸೋದಂತೂ ಸ್ಪಷ್ಟ. ಅದರಲ್ಲಿ ಮಂಡ್ಯದಲ್ಲಿ ಈಗಾಗಲೇ ಫೈನಲ್ ಅನ್ನೋ ಒಂದು ಮಾತುಗಳನ್ನ ಸಚಿವರು ಈಗಾಗಲೇ ಹೇಳಿರುವಂತದ್ದು ಗುರುಪ್ರಸಾದ್. ಓಕೆ, ಈಗ ಒಂದ್ ವೇಳೆ ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಏನಾದರೂ ದೇವೇಗೌಡರೇ ನಿಂತ್ಕೊಳ್ಳುವಂಥದ್ದಾದ್ರೆ, ಯಾಕೆಂದ್ರೆ ಅವ್ರ ಮಾತು ಕೇಳಿ ಬರ್ತಾ ಇದೆ, ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ ಅಂತ. ಸೊ ಕಾಂಗ್ರೆಸ್ಗೆ ಇದರಿಂದ ಏನಾದರೂ ಒಂದು ಡ್ಯಾಮೇಜ್ ಆಗೋದಿಲ್ಲ? ಯಾಕೆಂದರೆ ಕಾಂಗ್ರೆಸ್ ಕೂಡ ಎದುರು ನೋಡ್ತಾ ಇದ್ದಾರೆ ಮೈಸೂರು ಸಂಸದ ಕ್ಷೇತ್ರವನ್ನು ತಮ್ಮ ತೆಕ್ಕೆಗೆ ಹಾಕ್ಕೊಳ್ಬೇಕು ಅಂತ. ಮಂಡ್ಯದಲ್ಲಿ ಕ್ಲಿಯರ್ ಅನ್ನೋ ಒಂದು ವಿಚಾರ ಪಕ್ಕಕ್ಕಿಟ್ಟು ನೋಡೋದಾದರೆ ಮೈಸೂರು ಹಾಗೆ ಕೊಡಗು ಲೋಕಸಭಾ ಕ್ಷೇತ್ರ ಯಾರ ಪಾಲಿಗೆ ಹಾಕಿದ್ರೆ ಅಂತ?
ಗುರುಪ್ರಸಾದ್, ಒಂದು ಅಂಶನ ಗಮನಿಸಬೇಕು. ಈವರೆಗೂ ಕೂಡ ಇದುವರೆಗೆ 19 ಚುನಾವಣೆಯನ್ನ ಎದುರಿಸ್ಕೊ ಬಂದಿದೆ. ಆದ್ರೆ ಈವರೆಗೂ ಕೂಡ ಒಂದರಲ್ಲೂ ಕೂಡ ಜೆಡಿಎಸ್ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದೇ ಇಲ್ಲ. 3 ಬಾರಿ ಬಿಜೆಪಿ ಗೆದ್ದಿರುವಂತದ್ದು, ಇನ್ನು ಉಳಿದಂತ ಎಲ್ಲಾ ಒಂದು ಗೆಲುವನ್ನ ಕಾಂಗ್ರೆಸ್ ಒಂದು ಗೆದ್ದಿರುವಂತದ್ದು. ಅಲ್ಲಿ ಭದ್ರಕೋಟೆ ಕೈನ ಒಂದು ಭದ್ರಕೋಟೆ ಆಗಿದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ಆದ್ರೆ ಈ ಒಂದು ಕ್ಷೇತ್ರವನ್ನ ನಾವು ವಾಪಸ್ ಪಡ್ಕೋಬೇಕು ಅನ್ನೋ ಒಂದು ಮೊದಲ ಬಾರಿಗೆ ಗೆದ್ದು ಈ ಹಳೆ ಮೈಸೂರು ಭಾಗವನ್ನ ಗೆಲ್ಬೇಕು ಅಂತ ಹೇಳಿ ಒಂದು ರೀತಿಯಲ್ಲಿ ಜೆಡಿಎಸ್ ಮಾಸ್ಟರ್ ಪ್ಲಾನ್ ಗಳನ್ನ ಮಾಡ್ಕೋತಾ ಇದೆ. ಮೈಸೂರು ಮತ್ತೆ ಮಂಡ್ಯವನ್ನ ಬಿಟ್ಕೊಟ್ರೆ ಉಳಿದಂತ ಬೇರೆ ಕ್ಷೇತ್ರಗಳನ್ನ ನಾವು ಕೂಡ ಬಿಟ್ಕೊಡ್ತೇವೆ, ಅಲ್ಲಿ ಮೈತ್ರಿಗೆ ಸಹಕಾರ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ಆದ್ರೆ ಕಾರ್ಯಕರ್ತರು ಮತ್ತೆ ಸ್ಥಳೀಯ ಮುಖಂಡರು ಸ್ವತಃ ಎಚ್ ಡಿ ದೇವೇಗೌಡರು ಇಲ್ಲಿಗೆ ಬರಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಆ ಗೊಮ್ಮೆ ಏನಾದ್ರು ದೇವೇಗೌಡರು ಬಂದಿದ್ದೇ ಆದಲ್ಲಿ ಹಾಸನವನ್ನ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಪ್ರಜ್ವಲ್ ಅವರಿಗೆ ಬಿಟ್ಕೊಡೋ ಒಂದು ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಪ್ರಜ್ವಲ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಬೇಕು ಅಂತೇಳಿ. ಆ ಒಂದು ಭಾಗ ನೋಡಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ತನ್ನ ಒಂದು ಬಲವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಈ 3 ಕ್ಷೇತ್ರಗಳು ಪ್ಲಸ್ ಆಗುವಂತದ್ದು. ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ.